91ರಿಂದ ದುಡ್ಕ ಬಂದವ್ರೆ, ಕಾರ್ಯಕರ್ತರಾಗಿ ದುಡ್ಕ ಬಂದವ್ರೆ. ಅಂತವ್ರ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಇನ್ನಂಗೆ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಲಿ ಅಧಿಕಾರನ, ನಮ್ ಸಾಹೇಬ್ರು ಒಂದ್ ಟೈಮ್ ಕೊಡ್ಲಿ. ನಮ್ ಜೀವನ ಎಲ್ಲ ಹೆಂಗಿತ್ತು ಮಾರ್ಕೆಟ್ ಎಲ್ಲ ಚೆನ್ನಾಗಿ ಸೆಟ್ ಮಾಡೋದು ಸರ್ 2006 ಇದ್ದಂತ ಕನಕಪುರಕ್ಕೂ ಇವಾಗಿನ ಕನಕಪುರಕ್ಕೂ ಅಭಿವೃದ್ಧಿ ಅವರೇ ಮಾಡಿರೋದು. ಬಿಜೆಪಿ ಅವ್ರದ್ದು ಏನಂದ್ರೆ ಒಂದ್ಸಲಿ ಮಾಡ್ತಾರೆ, ಒಂದ್ಸಲಿ ಮಾಡಲ್ಲ. ಅವ್ರಿಗೇನೋ ಅಧಿಕಾರ ಬಂದಾಗ ಅಷ್ಟೇ ಅವ್ರು ಚಲಾಯಿಸೋದು, ಅಲ್ಲಿ ಅವ್ರಿಗೇನಿಲ್ಲ. ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ. ಅದು ಸೋಲು ಗೆಲು ಇದ್ದದ್ದೆ ಸರ್. ಅವ್ರು ಗೆದ್ದವ್ರು ನೆಕ್ಸ್ಟ್ ನಾವು ಗೆಲ್ತೀವಿ, ಅದ್ರಲ್ಲಿ ಏನಿಲ್ವಲ್ಲ. ಅಥವಾ ಆಪಾದನೆ ಮಾಡದೆ 108 ಇದ್ದೇ ಇರ್ತದೆ. ಇವತ್ತು ಪೇಪರ್ ಇವನ್ ಮೇಲೂ ಆಪಾದನೆ ಮಾಡ್ತಾರ. ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ನಮ್ ಡಿ ಕೆ ಸಾಹೇಬ್ರೆ ಕಾರಣ, ಸಿದ್ದರಾಮಯ್ಯ ಇನ್ನೊಬ್ರು ಅಲ್ಲ. ಅವ್ರು ಒಕ್ಕಲಿಗರ ಗೌಡ್ರಲ್ವಾ, ಅವ್ರು ಒಂದ್ಸಾರಿ ಆಗ್ಲಿ ಬಿಡಿ, ಆಯ್ಕೆ ಸಿಎಂ ಆಗ್ಲಿ. ಕಾಂಗ್ರೆಸ್ ಕಟ್ಟವ್ರೆ ಲೀಡರ್ ಆಗಿ, ಅವ್ರು ಒಂದ್ಸಾರಿ ಆಗ್ಲಿ. ಒಳ್ಳೇದ್ ಮಾಡಿದ್ರು ಅವರು, ಅವ್ರ ಲೈಫ್ ಪೂರ್ತಿ ಕೆಲಸ ಮಾಡಿರ್ತಾರೆ. 5 ವರ್ಷ ಆಡವ್ರೆ, ಈಗ 1 ವರ್ಷ ಆಡವ್ರೆ, ಸಾಕಲ್ಲ ಸರ್. 5 ವರ್ಷನೇ ಆಡೋರು ಬೇಕೇ ಆಗಿರ್ಲಿಲ್ಲ. ಡಿ ಕೆ ಅಭಿಮಾನ ಇತ್ತು, ಸೋಲ ಕಾರಣ ಲೀಡರ್ಗಳು. ಯಾಕಂದ್ರೆ ನಮ್ಮ ಕ್ಷೇತ್ರದ ಒಬ್ಬ MLA ಮುಖ್ಯಮಂತ್ರಿ ಇರ್ತಾನೆ, ನಮಗೊಂದು ಹೆಮ್ಮೆ. ಯಜಮಾನ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಂತ ಸರ್ ನನ್ನೊಂದು ಪ್ರಶ್ನೆ. 1991ರಿಂದ ನಿಜವಾದ ಕಾರ್ಯಕರ್ತರು ಯಾರು? ಈಗ ಮೊನ್ನೆ ಬಂದವರೆಲ್ಲ ಮುಖ್ಯಮಂತ್ರಿ ಆಯ್ತವ್ರೆ ಅಂದ್ರೆ 91ರಿಂದ ದುಡ್ಕ ಬಂದವ್ರೆ, ಕಾರ್ಯಕರ್ತರಾಗಿ ದುಡ್ಕ ಬಂದವ್ರೆ. ಅಂತವ್ರ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಇನ್ನಂಗೆ. 2004 2005ರಿಂದ ಬಂದಿರೋರೆಲ್ಲ ಮುಖ್ಯಮಂತ್ರಿ ಆಯ್ತವ್ರೆ ಅಂದ್ರೆ 91ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ದುಡ್ಕೊಂಡು ಬಂದಿರುವಂತವ್ರು. ಅವ್ರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಬೇರೆ ಏನು ಇಲ್ವಲ್ಲ. ಹಾಗಿದ್ರೆ ಮುಖ್ಯಮಂತ್ರಿಗಳು ಆಗ್ಬೇಕು. ಓಕೆ, ಈಗ 1 ವರ್ಷ ಪೂರ್ಣಗೊಂಡಿದೆ ಕಾಂಗ್ರೆಸ್ ಸರ್ಕಾರದ್ದು. ಸಿದ್ದರಾಮಯ್ಯನವರು 1 ವರ್ಷ ಪೂರೈಕೆ ಮಾಡಿದ್ದಾರೆ, ಅಂದ್ರೆ 1 ವರ್ಷ ಮುಗಿದಿದೆ ಅವ್ರದ್ದು CM ಆಗಿ. ಸೊ ಇನ್ನು 4 ವರ್ಷ ಇದೆ ಗವರ್ಮೆಂಟ್ ಇದ್ದು. ಸೊ ಈಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗ್ಬೇಕಾ ಅಥವಾ ಇನ್ನೊಂದು 1.5 ವರ್ಷ ಇಟ್ಕೊಡ್ಬೇಕಾ? ಸರ್ ನನ್ನ ಮಾತು ಏನಂದ್ರೆ, ಸಿದ್ದರಾಮಯ್ಯ ಅವ್ರಿಗೆ ಆಲ್ರೆಡಿ 4 ವರ್ಷ ಅಧಿಕಾರ ಆಳವ್ರೆ, 5 ವರ್ಷ ಆಳವ್ರೆ. ಈಗ ಬಿಟ್ಕೊಡ್ಲಿ ಬಿಡಿ, ಅದ್ರಲ್ಲೇನು ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಲಿ ಅಧಿಕಾರನ. ನಮ್ ಸಾಹೇಬ್ರಿಗೆ ಒಂದ್ ಟೈಮ್ ಕೊಡ್ಲಿ. ಯಾಕಂದ್ರೆ ಅವರು 91ರಿಂದ ಕಾರ್ಯಕರ್ತರ ಕೆಲಸ ಮಾಡ್ಕೊಂಡ್ ಬಂದವ್ರೆ, ಕಾಂಗ್ರೆಸ್ ಪಕ್ಷನ ಉಳ್ಸವ್ರೆ. ಅಂತವ್ರನ್ನ ಈ ಗುರ್ತಿಸಿಲ್ಲ ಅಂದ್ರೆ ಇನ್ಯಾರನ್ನ ಗುರ್ತಿಸಿದೆ ಪಕ್ಷ? ಓಕೆ, ಈಗ 1 ವರ್ಷ ಪೂರೈಸಿರುವ ಹಿನ್ನೆಲೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ ಎಲ್ಲ ಕಾರ್ಯವೈಖರಿ ಎಲ್ಲ ಚೆನ್ನಾಗಿ ನಡೀತಾ ಇದೆಲ್ಲ, ಬೇರೆ ಇನ್ನೇನು ಇಲ್ಲಲ್ಲ ಸಮಸ್ಯೆ. ಸರಿ, ಹಾಗಿದ್ರೆ ನಿಮ್ಮ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಶಾಸಕರು. ಸೊ ಕನಕಪುರದಲ್ಲಿ ನಾವು ಇರೋದ್ರಿಂದ ನಿಮ್ಮ ಕನಕಪುರದ ಏನು ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದೆ? ಕನಕಪುರದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕೆಲಸಗಳನ್ನು ಮಾಡಿದ್ದಾರೆ ಹೇಗೆ? ಸರ್ 2006 ಇದ್ದಂತ ಕನಕಪುರಕ್ಕೂ ಇವಾಗಿನ ಕನಕಪುರಕ್ಕೂ ಅಭಿವೃದ್ಧಿ ಅವರೇ ಮಾಡಿರೋದು. ಅವಾಗ ಬೇಜಾನ್ ಹಿನ್ನಡೆ ಇತ್ತು. ಇವಾಗೆಲ್ಲ ರೋಡ್ ಎಲ್ಲ ಮಾಡಿ ಬಡವ್ರಿಗೆಲ್ಲ ಸಹಾಯ ಮಾಡೋರೆ. ಮಾಡ್ಬೇಕಂತವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ಸೊ ಈಗ ರೀಸೆಂಟ್ ಆಗಿ ಲೋಕಸಭಾ ಚುನಾವಣೆ ಮುಗಿದಿದೆ. ಸೊ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ. ಸೊ ಡಿ ಕೆ ಸುರೇಶ್ ಅವರ ಸೋಲಿಗೆ ಏನ್ ಕಾರಣ ಇರ್ಬೋದು ಅನ್ಸುತ್ತೆ? ಗೆಲುವು ಸೋಲು ಇದ್ದಿದ್ದೆ, ಅದನ್ನ ನಾವು ಸೋಲು ಕಾರಣ ಹುಡ್ಕೊಳಕ್ ಆಗಲ್ಲ ನಮ್ ಕೈಲಿ. ಅದು ಸೋಲು ಗೆಲುವು ಇದ್ದಿದ್ದೆ. ಸರಿ, ಅವ್ರು ಗೆದ್ದವ್ರು ನೆಕ್ಸ್ಟ್ ನಾವು ಗೆಲ್ತೀವಿ, ಅದ್ರಲ್ಲಿ ಏನಿಲ್ವಲ್ಲ. ನಿಜ. ಬಟ್ ಯಾಕೆ ಇರ್ಬೋದು ಅಂತ ಅನ್ಸುತ್ತೆ? ಅಂತಂದ್ರೆ ಕೆಲಸಗಳನ್ನು ಮಾಡಿ ಕೂಡ ಸೋತಿದ್ದಾರೆ ಅಂತ ಅನ್ಸ್ತಿದೆ. ಇವಾಗ ಕೆಲಸ ಮಾಡಿ ಸೋತವ್ರೆ ಅನ್ನೋದಕ್ಕಿಂತ ಜನ ಕೊಟ್ಟಿರುವಂತ ತೀರ್ಪನ ಯಾರ ಕೈಲೂ ಬದಲಾವಣೆ ಮಾಡಕ್ ಆಗಲ್ಲ. ಆದ್ರಿಂದ ಇವಾಗ ಗೆದ್ದವ್ರೆ ಅವರು ಕೆಲಸ ಮಾಡ್ಲಿಕ್ಕೆ ಗೊತ್ತಾಯ್ತದೆ. ಇವತ್ತು ಬಡವರು ಕಷ್ಟ ಏನು ದುಃಖ ಅನ್ನೋದು ಮಂಜುನಾಥ್ ಅವ್ರು ನೋಡ್ಲಿ, ಸುರೇಶ್ ಅವ್ರು ನೋಡಿ ಅವ್ರು ಏನ್ ಮಾಡೋರು, ಏನ್ ಸ್ಪಂದಿಸವ್ರೆ ಅನ್ನೋದು ಗೊತ್ತು. ಇವಾಗ ಮಂಜುನಾಥ್ ಅವ್ರು ಮಾಡ್ಲಿಕ್ಕೆ ಗೊತ್ತಾಗುತ್ತಲ್ವಾ, ಅವ್ರು ಮಾಡ್ಮೇಲೆ ತಾನೇ ಗೊತ್ತಾಗೋದು. 3 ಬಾರಿಯ ಸಂಸದರು ಡಿ ಕೆ ಸುರೇಶ್ ಅವರು 2 ಬಾರಿ ಪೂರ್ಣಾವಧಿಗೆ 1 ಬಾರಿ ಮಾತ್ರ ಕೆಲವು ತಿಂಗಳುಗಳನ್ನು ಮಾಡಿದ್ರು. ಸೊ 3 ಬಾರಿ ಆಯ್ಕೆ ಆದಂತವ್ರು ಏನು ಕ್ಷೇತ್ರದ ಪರವಾಗಿ ಕೆಲಸಗಳನ್ನು ಮಾಡಿದ್ರ ಅಂತ ವಿಶೇಷವಾಗಿ ಕನಕಪುರವನ್ನು ಸೇರಿಸಿಕೊಂಡು ನೋಡೋದಾದ್ರೆ ಎಲ್ಲಾ ಕಡೆನೂ ಮಾಡೋರು ಸರ್, ಎಲ್ಲಾ ಕಡೆನೂ ಕೆಲಸ ಮಾಡಿದಾರೆ, ಏನು ಮಾಡಕ್ ಆಗಲ್ಲ. ಬಟ್ ಅವ್ರ ಮೇಲೆ ಒಂದು ಆಪಾದನೆ ಅಥವಾ ಒಂದು ನೆಗೆಟಿವಿಟಿ ಅನ್ನೋದಿತ್ತು. ಕನಕಪುರ ಮಾತ್ರ ವಿಶೇಷವಾಗಿ ಗಮನ ತಗೊಂತಾರೆ, ಬೇರೆ ಉಳಿದ ಕಡೆ ಮಾಡಿಲ್ಲ ಅನ್ನೋಂಥದ್ದು. ಅದಕ್ಕೇನ್ ಹೇಳ್ತೀವಿ ಸರ್? ಇವಾಗ ಎಲ್ಲಾ ಕಡೆ ಇದ್ದುದೇ ಆಪಾದನೆ. ಒಳ್ಳೇದ್ ಮಾಡಿದ್ರು ಆಪಾದನೆ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರು ಆಪಾದನೆ ಮಾಡ್ತಾರೆ. ರಾಜಕೀಯ ಅಂದ್ಮೇಲೆ ಅವೆಲ್ಲ ಕಾಮನ್ ಆಪಾದನೆ, ಅದ್ರಲ್ಲಿ ಏನ್ ತಪ್ಪೇನಿಲ್ವಲ್ಲ. ಅಥವಾ ಆಪಾದನೆ ಮಾಡದೆ 108 ಇದ್ದೇ ಇರ್ತದೆ. ಇವತ್ತು ಪೇಪರ್ ಇವನ್ ಮೇಲೂ ಆಪಾದನೆ ಮಾಡ್ತಾರ, ಅದೆಲ್ಲ ಸಹಜ ಬಿಡಿ, ಅವೆಲ್ಲ ಕಾಮನ್, ಅವೆಲ್ಲ ಏನು ಮಾಡಕ್ಕಾಗಲ್ಲ. ಫೈನಲಿ ಏನು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರ ಉತ್ತಮವಾಗಿ ನಡ್ಕೊಂಡು ಹೋಗ್ತಿದ್ಯಾ? ಏನ್ ಹೇಳ್ತೀರಾ? ನಮ್ ಸಾಹೇಬ್ರು ಬಂದ್ರೆ ಇನ್ನೂ ಉತ್ತಮವಾಗಿ ನಡೀತೈತೆ, ಇನ್ನೂ ಉತ್ತಮವಾಗಿ ನಡೀತಾರೆ. ಬಡವರ ಬಂಧುವಾಗಿ ನಿಂತ್ಕೊಂತಾರೆ, ಅದು ಇನ್ನ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಕ್ಷೇತ್ರದ ಕಡೆ ಭೇಟಿ ಮಾಡಿದ್ರ? ಯಾಕೆಂದ್ರೆ ದೊಡ್ಡ ಜವಾಬ್ದಾರಿ ಇದೆ ಅವ್ರದ್ದು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಅವರು ಒಂದೇ ಕಡೆ ಅಲ್ವಾ ಸರ್, ಇಲ್ಲೇ ಬರ್ತಾ ಇರ್ತಾರೆ.
ಎಲ್ಲಾ ಕಡೆನೂ ನೋಡ್ಬೇಕಲ್ವಾ? ಎಸ್, ಅದೇ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು. ಹೌದು, ಎಲ್ಲಾ ಕಡೆನೂ ಎಲ್ಲಾರ ಕಷ್ಟನೂ ಸ್ಪಂದಿಸ್ಬೇಕಲ್ವಾ? ಹೌದು. ಎಸ್ ಸರ್, ಥ್ಯಾಂಕ್ ಯು. ಅಣ್ಣ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಬೇಕಾ? ಆಗ್ಬೇಕಣ್ಣ. ಯಾಕೆ ಆಗ್ಬೇಕು ಅಂತೀರಾ? ಅಲ್ಲ, ನಮ್ ಜೀವನ ಅವರೆಲ್ಲ ಸರಿ ಮಾಡಿದ್, ಇನ್ಯಾರು? ನಮ್ ಜೀವನ ಎಲ್ಲ ಹೆಂಗಿತ್ತು ಮಾರ್ಕೆಟ್ ಓಕೆ. ಎಲ್ಲ ಚೆನ್ನಾಗಿ ಸೆಟ್ ಮಾಡೋದು. ಇನ್ನೇನ್ ಮಾಡ್ತಾರೆ ಹೇಳ್ರಿ? ಮಾಮೂಲಿ ಬಿಜೆಪಿ ಅವರೆಲ್ಲ ಮಾಮೂಲಿ ಇದ್ರು, ಫಸ್ಟ್ ರೋಡಲ್ಲಿ ಇದ್ವಿ, ಏನು ಕೇರ್ಲೆಸ್ ಇಲ್ಲ, ಮಾರ್ಕೆಟ್ ಎಲ್ಲ ಕೊಟ್ರು. ಇವಾಗ ಸ್ವಲ್ಪ ಕಷ್ಟ ಆಗಿದೆ, ಮಳೆಗಳೆಲ್ಲ ಮನೆ ಸೋರುತ್ತೆ. ಓಕೆ. ಬಟ್ ನೋಡೋಣ, ಇನ್ನು ಚೆನ್ನಾಗಿ ಮಾಡ್ಕೊಡ್ತಾರೆ ನಮ್ಗೆ. ಅವ್ರಿಗೇನಿಲ್ಲ, ಮೋಸ ಏನ್ ಮಾಡಿಲ್ಲ. ಓಕೆ. ಒಳ್ಳೇದ್ ಮಾಡ್ತಾರೆ ನಮ್ ಡಿ ಕೆ ಅವ್ರು, ಏನಿಲ್ಲ. ಓಕೆ. ಹೆಸರಣ್ಣ? ರವಿ ಅಂತ. ಎಷ್ಟು ವರ್ಷದಿಂದ ಹೂವು ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಅವಾಗ ಚಿಕ್ಕ ವಯಸ್ಸಿನ ಆಯ್ತು, 35 ವರ್ಷದಿಂದ ಆಯ್ತು ನಮ್ಮ ಅಂಗಡಿ. ಓಕೆ. ಅವಾಗ ಎಷ್ಟು ವರ್ಷಗಳ ಕಾಲ ಅಲ್ಲಿ ಏನು ಬೀದಿಲಿ ಇತ್ತು, ಆಚೆ ಇತ್ತು ಮಾರ್ಕೆಟ್? ಇಲ್ಲಿಗೆ ಅಂಗಡಿ ಶಿಫ್ಟ್ ಆಗಿ ಆಯ್ತು ಒಂದು 8-10 ವರ್ಷ ಆಯ್ತು. 8 ವರ್ಷ ಆಯ್ತು. ಅದನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಕೊಟ್ಟಿರೋದು? ಅವರೇ ಮಾಡ್ಕೊಟ್ಟಿರೋದು. ಓಕೆ. ಅವ್ರಿದ್ದಾಗೆ ಬಂದಿದ್ದು ನಮ್ಗೆಲ್ಲ ಇವೆಲ್ಲ ಸಪೋರ್ಟ್ ಎಲ್ಲ ಆಗಿ ಇತ್ತು. ಬಟ್ ಏನಂದ್ರೆ ರೋಡ್ ಸೈಡ್ ಅವ್ರೇಂದ್ರೆ ಎಲ್ಲ ಒಟ್ಟಿಗೆ ಇದ್ದಿದ್ದು. ಬಟ್ ಎಲ್ಲ ಪಾರ್ಟಿ ಇದೆಲ್ಲ ಚೇಂಜ್ ಆದ್ಮೇಲೆ ಆಚೆ ಹೋಗ್ಬಿಟ್ರು. ಬಟ್ ನಾವೆಲ್ಲ ಅವಾಗಿಂದ ಹೋಗ್ಬಿಟ್ಟಾಗ ನಮ್ಮ ಮಾರ್ಕೆಟ್ ಎಲ್ಲ ಒಟ್ಟಿಗೆ ಇದೀವಿ. ಓಕೆ. ಸೊ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಲಿ ಅಂತ ಹೇಳ್ತಾ ಇದ್ರಲ್ವಾ? ಸೊ ಈಗ ನಿಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ ಈ ಮಾರುಕಟ್ಟೆ ಇರ್ಬೋದು, ಬೇರೆ ವಿಚಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಅಂದ್ರೆ ಶಾಸಕರಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರಾ ಏನು? ಮಾಡ್ತಿದಾರೆ ಅಣ್ಣ. ಏನ್ ನಮ್ಮ ಏರಿಯಾ ಅಲ್ಲೂ ಎಲ್ಲ ಡೆವಲಪ್ಮೆಂಟ್ ಅವರೇ ಮಾಡಿ, ಮೋರಿ ಎಲ್ಲ ಇದೆಲ್ಲ ಅವರೇ ಮಾಡ್ಕೊಟ್ಟಿದ್ದು ನಮ್ಮ ಡಿ ಕೆ ಅವರೇ. ಬೇರೆಯವರೆಲ್ಲ ಇದ್ದಾಗ ಏನಿಲ್ಲ, ನನ್ಗೆ ಬಂದಿರೋದು ಹಂಗೆ ನಾನು ಹೇಳ್ತೀನಿ ಅಷ್ಟೇ. ನಾನು ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಬೇರೆಯವರೆಲ್ಲ ಇದ್ದಾಗ ಫಸ್ಟ್ ನಮ್ ರೋಡ್, ಈಗ ಬಿಜೆಪಿ ಇರೋದು ನೋಡ್ರಿ, ನಮ್ ರೋಡ್ ಮೊನ್ನೆ ಎಲೆಕ್ಷನ್ ಆಯ್ತು, ಗೆದ್ರು. ಅಲ್ಲಿವರೆಗೂ ನಮ್ ರೋಡ್ಗೆ ಏನು ಮಾಡಿರ್ಲಿಲ್ಲ. ಗೆದ್ದ ತಕ್ಷಣ ಬಂದ್ಬಿಟ್ರು, ಟಾರ್ ಹಾಕ್ಬಿಟ್ಟು ಹೋದ್ರು. ಇವಾಗ ಅವಾಗ ಆಲ್ರೆಡಿ 3 ಆಕ್ಸಿಡೆಂಟ್ ಆಗಿದೆ ನಮ್ಮ ಬೀದಿಲಿ. ಯಾರು ಏನು ಕೇರ್ ಮಾಡಲ್ಲ. ಡಿ ಕೆ ಅವ್ರದಾಗ ಏನೋ ಎಲ್ಲ ಚೆನ್ನಾಗಿತ್ತು. ಈಗ ಗೆದ್ರಲ್ಲ ಅವ್ರ ಪಾಪ ಅವ್ರು ಆರಾಮಾಗಿ ಅವ್ರೆ. ಈ ಬಿಜೆಪಿ ಅವ್ರದ್ದು ಏನಂದ್ರೆ ಒಂದ್ಸಲಿ ಮಾಡ್ತಾರೆ, ಒಂದ್ಸಲಿ ಮಾಡಲ್ಲ. ಅವ್ರಿಗೇನೋ ಅಧಿಕಾರ ಬಂದಾಗ ಅಷ್ಟೇ ಅವ್ರು ಚಲಾಯಿಸೋದು, ಅಲ್ಲಿವ್ರಿಗೆ ಇಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಣ್ಣ? ಕಾಂಗ್ರೆಸ್ ಸರ್ಕಾರ ಇರುವಂತದ್ದಲ್ಲ, ಈಗ ಏನ್ ಹೇಳ್ತೀರಾ? ಕಾಂಗ್ರೆಸ್ ಬೆಸ್ಟ್ ಅಂತ ಹೇಳ್ತೀನಿ ಅಣ್ಣ, ಇನ್ನೇನು ಹೇಳಲ್ಲ ಅಷ್ಟೇ. ಅಲ್ಲ, ಈಗ ಸದ್ಯಕ್ಕೆ 1 ವರ್ಷ ಪೂರ್ಣಗೊಂಡಿದೆ, ಇನ್ನು 4 ವರ್ಷ ಬಾಕಿ ಇದೆ. ಸೊ ಸದ್ಯಕ್ಕೆ ಅವರ ಒಂದು ಕಾರ್ಯವೈಖರಿ ನೋಡಿದ್ರೆ ಹೇಗ ಅನ್ಸುತ್ತೆ? ಏನೋ ನನಗೆ ಅಷ್ಟೇ ಇಲ್ಲ, ಬಟ್ ಪರವಾಗಿಲ್ಲ, ಬೆಸ್ಟ್ ಅಂತ ಹೇಳ್ತೀನಿ ಕಾಂಗ್ರೆಸ್. ಅಲ್ಲ, ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದಾರಲ್ಲ, ಅದು ಜನಕ್ಕೆ ಉಪಯೋಗ ಇದೆಯಾ ಅಂತ? ಉಪಯೋಗ ಇದೆಯಲ್ಲ ಅಣ್ಣ. ಇನ್ನೇನು ಬಸ್ಸಲ್ಲಿ ಓಡಾಡ್ತಾರೆ, ಇನ್ನೇನು 2,000 ರೂಪಾಯಿ ಇದು ಮಾಡಿದಾರಲ್ಲ, ಅದು ಎಷ್ಟೋ ಜನಕ್ಕೆ ಬರ್ತದೆ. ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ, ಬಟ್ ಬರುತ್ತೆ ಅಂತ ಅನ್ಕೊಂಡಿದೀವಿ. ಬೆಸ್ಟ್ ಅದು ಸುಮ್ನೆ. ಯಾಕಂದ್ರೆ ನಮ್ಮಂತ ಬಡವರೆಲ್ಲ ಮಾಮೂಲಿ ಬಸ್ಸಲ್ಲೇ ಓಡಾಡೋದವೆಲ್ಲ ಸಾಕು, ಅದೇ ಸಾಕಿನ್ನ. ಸರಿ, ಈಗ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು. ಸೊ 3 ಬಾರಿ ಸಂಸದರಾದಂತವ್ರು ಯಾಕೆ ಸೋತ್ರು ಅಂತ ಅನ್ಸುತ್ತೆ? ಏನಾದ್ರು ಕಾರಣಗಳು ಕೊಡೋದಾದ್ರೆ? ಏನ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅಷ್ಟೇ ಇಲ್ಲ. ಬಟ್ ಕೆಲಸಗಳನ್ನು ಮಾಡಿದ್ರ ಹೇಗೆ? ಮಾಡಿದಾರೆ ಹಿಂದೆ ಸಂಸದರಾದಾಗ ಮಾಡಿದಾರೆ. ನಮ್ಮ ಮಾರ್ಕೆಟ್ ಎಲ್ಲ ಒಳ್ಳೇದ್ ಮಾಡಿರೋದು ಅವರು ಅಣ್ಣ ತಮ್ಮದಿರೆ. ಇನ್ಯಾವ ಎಲೆಕ್ಷನ್ ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬಂದ್ ಏನ್ ಮಾಡಿಲ್ಲ, ಮಾರ್ಕೆಟ್ಗೆ ಮಾಡ್ಕೊಟ್ಟಿದೆ ಅವರು ಅಷ್ಟೇ. ಅಣ್ಣ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಬೇಕಂತ ಸರ್, ಆದ್ರೂ ನಮ್ಗೆ ತುಂಬಾ ಒಳ್ಳೇದು ಸರ್. ಇಲ್ಲಿ ನಮ್ಗೆಲ್ಲ ಮಾರ್ಕೆಟ್ ಮಾಡ್ಕೊಟ್ಟಿದ್ದಾರೆ, ನಮ್ಗೆಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ. ಅವರು ನಮ್ ಕನಕಪುರ ಕ್ಷೇತ್ರದಲ್ಲಿ ಅವರು ನಮ್ಗೆ ಆದ್ರೆ, ನಮ್ಗೆ ನಾವು ಯಾವತ್ತೂ ಅವ್ರ ಕಡೆ ಇದ್ದೀವಿ. ನಮ್ಗೆ ಆದ್ರೆ ಒಳ್ಳೇದು. ಈಗ ಶಾಸಕರಾಗಿ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಡ್ತಾ ಇದಾರ ಹೇಗೆ? ಮಾಡ್ತಾರೆ ಸರ್, ಎಲ್ಲ ಮಾಡ್ತಾರೆ. ಎಲ್ಲ ಮಾರ್ಕೆಟ್ ಕಟ್ಕೊಟ್ರೆ ನೋಡಿ, ಎಲ್ಲ ತಾಲೂಕ್ ಆಫೀಸ್ ಕಟ್ಕೊಟ್ಟವ್ರೆ, ಬಸ್ ಸ್ಟ್ಯಾಂಡ್ ಕಟ್ಕೊಟ್ಟವ್ರೆ, ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಅನುಕೂಲ ಮಾಡಿದ್ದಾರೆ, ಅನುಕೂಲ ಆಗ್ತಾ ಇದೆ. ಸರಿ, ಹಾಗಿದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಸರ್, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಈಗ ನಾವ್ ಇರೋದ್ರನ್ನ ಹೇಳ್ತೀವಿ. ನಾವ್ ಯಾವತ್ತೂ ಅವ್ರ ಕಡೆ ಇದ್ದೀವಿ. ನಮ್ಗೆ ಅವ್ರ ಮುಖ್ಯಮಂತ್ರಿ ಆದ್ರೆ ನಮ್ಗೆ ತುಂಬಾ ಸಂತೋಷ. ಓಕೆ, ಹಾಗಿದ್ರೆ ಡಿ ಕೆ ಸುರೇಶ್ ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ್ರಲ್ಲ, ಸೊ ಅವರ ಸೋಲಿ ಏನ್ ಕಾರಣ ಅನ್ಸುತ್ತೆ? ಅಂದ್ರೆ ಹಿಂದೆ ಅವ್ರ ಸಂಸದರಾದಾಗ ಕೆಲಸಗಳನ್ನು ಮಾಡಿರ್ಲಿಲ್ವಾ, ಅಭಿವೃದ್ಧಿ ಕೆಲಸಗಳನ್ನ? ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಎಲ್ಲ ಮಾಡಿದಾರೆ ಸರ್. ಸುರೇಶ್ ಅವ್ರ ಬಗ್ಗೆ ಗೊತ್ತಿರುತ್ತಲ್ಲ ನಿಮ್ಗೆ? ಹೌದು ಸರ್, ಮಾಡಿದ್ದಾರೆ ಎಲ್ಲ. ಅಣ್ಣ ಅವ್ರೀಗ ಸುರೇಶ್ ಅಣ್ಣವರು, ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮದಿರು, ಅವರೆಲ್ಲ ನಮ್ಗೆಲ್ಲ ಅನುಕೂಲ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ, ರೈತರಿಗೆಲ್ಲ ಮಾಡಿದ್ದಾರೆ, ಎಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವರಿಂದ ನಮ್ಗೇನು ತೊಂದರೆ ಇಲ್ಲ, ಮಾಡಿದ್ದಾರೆ. ಆದ್ರೂ ಯಾಕೆ ಸೋತ್ರು ಅನ್ಸುತ್ತೆ? ಕ್ಯಾಂಡಿಡೇಟ್ ಡಾಕ್ಟರ್ ಮಂಜುನಾಥ್ ಆಗಿದ್ರ ಕಾರಣ ಇರ್ಬೋದಾ? ಅದೆಲ್ಲ ನಮಗ್ ಗೊತ್ತಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗ್ಬೇಕಾ? ಆಗ್ಲಿ ಬಿಡಿ, ಒಂದು ಚಾನ್ಸ್ ಕೊಡ್ಲಿ ಬಿಡಿ. ಒಂದು DCM ಆಗವ್ರೆ, ಈಗ ಒಂದು CM ಅವ್ರಿಗೊಂದು ಅವಕಾಶ ಕೊಡ್ಲಿ ಬಿಡಿ. ಒಂದ್ಸಲ CM ಆಗ್ಲಿ ಅಂತ. CM ಆಗ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರು CM ಆದ್ರೆ, ಅಂದ್ರೆ ಈಗ ಶಾಸಕರಾಗಿದ್ದಾರೆ, ಅಂದ್ರೆ DCM ಆಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ನಿಮಗೆ ಶಾಸಕರಾಗಿ ಇಲ್ಲಿ ಕನಕಪುರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಆಗವೆ. ಬೇರೆ ತಾಲೂಕ್ ಆಫೀಸ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೋಡ್ ಕೆಲಸ ಆಗಿರ್ಬೋದು, ಎಲ್ಲ ಅಭಿವೃದ್ಧಿ ಆಗವೆ, ಮಾಡಿದ್ದಾರೆ. ಓಕೆ, ಅಂದ್ರೆ ರೀಸೆಂಟ್ ಆಗಿ ಮುಗಿದಂತ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸೋಲ್ತಾರೆ. ಯಾಕೆ ಸೋತ್ರು ಅಂತ ಅನ್ಸುತ್ತೆ? ಅಂದ್ರೆ ಏನಾದ್ರು ಕಾರಣಗಳು?
ಈಗ ಕಾಣೆಲ್ಲ ಸನ್ನಿವೇಶಗಳು ಎಲ್ಲ JDS BJP ಮೈತ್ರಿ ಸರ್ಕಾರ ಅದರಿಂದ ಒಂದು ಒತ್ತಡದಿಂದ ಒಂದು ಸೋಲು ಆಗಿರ್ಬೋದು ಅಂತ ಅನಿಸ್ತದೆ. ಓಕೆ, ಕೆಲಸದ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರು DK ಶಿವಕುಮಾರ್ ಅಭಿವೃದ್ಧಿ ಮಾಡಿದ್ದಾರೆ. ಮಾಡಿದ್ದಾರೆ. 3 ಬಾರಿ ಸಂಸದರು. 3 ಬಾರಿ ಇದಾಗಿ 4ನೇ ಬಾರಿ ಆಗಿರೋ ಈಗ 3 ಬಾರಿ ಆಗಿದೆ. ಓಕೆ, ಸೊ ಈಗ ಸೋತಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಡಿ ಕೆ ಸುರೇಶ್ ಅವರು ಸೋತಿರೋದು ಏನಿಲ್ಲ, ಒಂದ್ ಕಡೆ ನೋವಾಯ್ತದೆ, ಒಂದ್ ಕಡೆ ಇನ್ನೊಂದು ಚಾನ್ಸ್ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟವ್ರೆ, ಮಾಡ್ಲಿ ಅಂತ ಹೇಳಿ ಜನ ಇದರಿಂದ ಸ್ಪಂದಿಸವ್ರೆ. ನೂತನ ಸಚಿವರು ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಅಂತ ಏನೋ ಡಾಕ್ಟರ್ ಅಂತ ಅವ್ರೆ, ಈಗ ನೋಡ್ಬೇಕು, ಈಗ ಮುಂದೆ ಬದಲಾವಣೆ ಏನಾಗುತ್ತೆ ಅಂತ ತಿಳ್ಕೊಬೇಕು. ಸರಿ, ಈಗ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಹೇಗೆ ನಡೀತಾ ಇದೆ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಪರವಿಲ್ಲ, ಏನ್ ಬೇರೆ ಬಸ್ ಫ್ರೀ ಅನ್ಕೊಂಡು ಇನ್ನ ಯಾವ ಅಂತ ಅಭಿವೃದ್ಧಿ ಆಯ್ತಾ ಇಲ್ಲ, ಅಂತ ಕೆಲ್ಸಗಳು ಇನ್ನ ಯಾವ ಸಮಸ್ಯೆ ನಡೀತಾ ಇಲ್ಲ. ಇದ್ರ ಈ ಗ್ಯಾರಂಟಿ ಯೋಜನೆಗಳು ಬೇಡವಾಗಿತ್ತು ಅಂತಾನ? ಗ್ಯಾರಂಟಿ ಏನಿಲ್ಲ, ಕೆಲವು ಬೇಕು ಕೆಲವು ಬೇಡ. ಕೆಲವು ಬೇಕು ಕೆಲವು ಬೇಡ. ಯಾವ್ದು ಬೇಡ ಅನ್ಸುತ್ತೆ ಸರ್ ನಿಮ್ಗೆ? ಯಾವ್ದು ಈ ಪಸ್ಸು ಅದೆಲ್ಲ ಬಂದ್ ಮಾಡಿದ್ರೆ ಫ್ರೀ ಬಸ್ ಬೇಡ ಆಗಿತ್ತು ಅಂತ? ಯಾಕೆ ಸರ್, ಅದು ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗ್ತಿದೆ ಅಂತ? ಏನು ಸ್ಕೂಲ್ ಮಕ್ಕಳು ಅವಕ್ಕೆಲ್ಲ ತೊಂದ್ರೆ, ಹೋಗಿ ಬರೋರ್ಗೆಲ್ಲ ತೊಂದ್ರೆ ಆಯ್ತದ, ಅದೇ ಆದೇಶದಿಂದ ಅದು ತೊಂದ್ರೆ ಆಯ್ತು. ಓಕೆ, ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಕೆಲವೊಂದು ಬೇಡ. ಓಕೆ, ಫೈನ್ ಸರ್. ಅಣ್ಣ ನಮಸ್ತೆ. ಡಿ ಕೆ ಶಿವಕುಮಾರ್ ಅವರು CM ಆಗಿ ಆಯ್ಕೆ ಆಗ್ಬೇಕಾ? ಆಗ್ಲಿ ಬಿಡಿ ಸರ್, ಅವರು ಒಕ್ಕಲಿಗರಲ್ ಗೌಡ್ರಲ್ವಾ, ಅವ್ರು ಒಂದ್ಸಾರಿ ಆಗ್ಲಿ ಬಿಡಿ ಆಯ್ಕೆ, CM ಆಗ್ಲಿ, ಸಂತೋಷ. ಆಗ್ಲಿ. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರು, ಕನಕಪುರದ ಶಾಸಕರು, ಸೊ ಇಲ್ಲಿ ಕೆಲಸಗಳನ್ನ ಮಾಡಿದಾರ? ಒಳ್ಳೆ ಕೆಲಸಗಳನ್ನ ಅಂದ್ರೆ ಅಭಿವೃದ್ಧಿ ಕೆಲಸಗಳು ಆಗಿದ್ಯಾ? ಏನಾಗಿದೆ ಸರ್, ಅರ್ಬರ್ಕೆ ಆಗದೆ, ಯಾವಾಗ ಹಾಲಿಲ್ಲ, ಕುಡಿಕ್ ನೀರಿಲ್ಲ, ಮಳೆ ಇಲ್ಲ, ಬರ ಬಂದ್ಕೊಂತದೆ, ಕೆರೆ ಕಟ್ಕೊಳ್ಳಿ ನೀರ್ ತುಂಬಿಸ್ಲಿಲ್ಲ. ಈ ಚನ್ನಪಟ್ಟಣ ತಾಲೂಕೆಲ್ಲ ಯೋಗೇಶ್ವರ ಅಪ್ಪಡಿ ಮಾಡೋ ನಮ್ ಕನಕಪುರ ಈ ಕೆರೆ ಕಟ್ಕೊಳ್ಳಿ ನೀರೇ ಬಿಡ್ಲಿಲ್ಲ, ಕುಡಿಕೆ ನೀರ್ ಸಿಗ್ತಾ ಇಲ್ವಲ್ಲ, ಏನ್ ಮಾಡಿ ಸರ್ ಇಲ್ಲಿ ಈಗ? CM ಆಗ್ಲಿ, ಒಂದ್ಸಾರಿ CM ಆಗ್ಲಿ, ಅವ್ರ ಸಂತೋಷ. ಆಗೋದ್ ಬೇಡ ಅಂತಲ್ಲ, ಆಗ್ಲಿ. ಅವ್ರಿಗೊಂದು ಆಸೆ ಇದೆ, ಆಗ್ಲಿ ಅನ್ನೋ ಆಗ್ಲಿ, ಒಂದ್ ಆಸೆ ಅದೇ, ಅವ್ರಿಗೊಂದ್ ಚಾನ್ಸ್ ಇರ್ಲಿ ಪಾಪ. ಅವ್ರು ಓಡಾಡವ್ರೆ ರಾಜಕೀಯ, ಕಾಂಗ್ರೆಸ್ ಕಟ್ಟವ್ರೆ ಲೀಡರ್ ಆಗಿ, ಅವ್ರು ಒಂದ್ಸರಿ ಆಗ್ಲಿ, ಸಂತೋಷ. ಅವ್ರು ಆಗ್ಬೇಕು. CM ಆಗಿ ಸಿದ್ದರಾಮಯ್ಯನವ್ರು ಇದಾರೆ. 1 ವರ್ಷ ಮುಗ್ದಿದೆ ಸರ್ಕಾರದ್ದು, 4 ವರ್ಷ ಇದೆ. ಸಾಕಪ್ಪ ಸಿದ್ದರಾಮಯ್ಯನವ್ರಿಗೆ ಅನಿಸ್ತದಪ್ಪ, ಸಾಕು. 5 ವರ್ಷ ಆಡವ್ರೆ, ಈಗ 1 ವರ್ಷ ಆಡವ್ರೆ, ಸಾಕಲ್ಲ ಸರ್? 5 ವರ್ಷನೇ ಆಡೋರು, ಅವ್ರು ಬೇಕೇ ಆಗಿರ್ಲಿಲ್ಲ, ಯಾರು ಬಿಟ್ಕೊಡ್ಬಾಯ್ತು. DKನೇ ಅಲ್ಲಿ ಹೋಗಿ ಒಂದ್ಸಾರಿ CM, ಸಂತೋಷ. ಅದೇನಪ್ಪ ನಮ್ ಹಳ್ಳಿಗೂ ಕೆರೆ ಕಡೆಗಳು ನೀರ್ ಬಿಡ್ದವ್ರು, ಅದೊಂದೇ ಬೇಜಾರು. ಬರ ಬಂದ್ ಕುಂತದೆ, ಯಾರು ನೆಂಬಕ ಈ ಕಾಲದಲ್ಲಿ? ಯೋಗೇಶ್ವರ್ ಮಾಡ್ದ ಕೆರೆ ಕಡೆಗೆ ನೀರ್ ಚನ್ನಪಟ್ಟಣ ತಾಲೂಕಲ್ಲಿ ಎಲ್ಲ ಬೋರ್ ಹೊಡ್ತಾವೆ. ಈಗ ನಮ್ ಕಡೆ ಒಂದ್ ಕುಂಟೆನೂ ತುಂಬಿಸ್ಕೊಡ್ದವ್ರು, ನೀರೇ ಬಿಡ್ದವ್ರಪ್ಪ, ತುಂಬಿಸಿಲ್ಲಪ್ಪ. ಸರಿ, ಹಾಗಿದ್ರೆ ಈಗ CM ಆಗ್ಲಿ ಅಂತ ಹೇಳ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು. CM ಆದ್ರೆ ಈ ಕೆಲಸಗಳೆಲ್ಲ ಏನು ನೀರಾವರಿ ಯೋಜನೆಗಳೆಲ್ಲ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಆಗ್ಬೋದು, ಭವಿಷ್ಯ ಆಗ್ಬೋದು. CM ಆದ್ಮೇಲೆ ಆದ್ರೂ ಆಗ್ಬೋದು. ಆದ್ರೂ ಆಗ್ಬೋದು, ಚಾನ್ಸಸ್ ಅದೇ. ಅವ್ರ ಕ್ಷೇತ್ರ ಅಲ್ವಾ ಇದು ಕನಕಪುರ, ಆದ್ರೂ ಆಗ್ಬೋದು. ಅವ್ರ ತಾಲೂಕಿದು ಆದ್ರೂ ಆಗ್ಬೋದು, ಮಾಡಿದ್ರು ಮಾಡ್ಬೋದು. ಅವ್ರ ಕನಕಪುರ ತಾಲೂಕು ಅಲ್ವೇ, ನಮ್ ತಾಲೂಕು ಅವ್ರುವೆ. ಯಜಮಾನ್ರೆ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕಾ? ಸ್ವಾಮಿ ಆಗ್ಲಿ, ಸ್ವಾಮಿ ಆಗ್ಲಿ, ಆಗ್ಬೇಕು. ಬಟ್ ಏನಪ್ಪಾ ಅಂದ್ರೆ ನಮ್ಮ ಬಡವ್ರ ಬಗ್ಗೆ ನಮ್ಮ ಕ್ಷೇತ್ರ ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಿದ್ರೆ ಅವ್ರ ಲೈಫ್ ಪೂರ್ತಿ ಕೆಲಸ ಮಾಡಿರ್ತಾರೆ. ಈಗ ಶಾಸಕರಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿಲ್ವಾ? ಮಾಡ್ತಾವ್ರೆ, ಇಲ್ಲ ಅಂತ ಹೇಳಿ ಮಾಡ್ತಾವ್ರೆ ಅಂತ ಹೇಳ್ತಾರೆ, ಮಾಡ್ತಾವ್ರೆ. ಇನ್ನಷ್ಟು ಆಗ್ಬೇಕು ಅಂತ. ಆಗ್ಬೇಕು. ಈಗ ಏನಾಗತ್ತೆ ಇಲ್ಲಿ ಅವ್ರ ಸೋಲು ಕಾರಣ ಲೀಡರ್ಗಳು, ಮೆಂಬರ್ಸ್ಗಳು ಅವ್ರನ್ನ ಕೆಳಗೆ ಬಿಡಿಸ್ಬಿಟ್ರು. ಸಾಹೇಬ್ರು ಯಾವ ಕೆಲಸ ಮಾಡಲ್ಲ ಅಂತ ಹೇಳ್ತಾರಲ್ಲ, ಮಾಡವ್ರೆ. ಆದ್ರೆ ಲೀಡರ್ಗಳು ಅವ್ರು ಸೋಲಿಲ್ಲ, ಅವ್ರನ್ನ ಬಿಟ್ಟಾಕ್ಬೇಕು. ಅವರೇ ಸಹ ನಿಂತ್ಕೊಂಡು ಜನ ಹಿಡ್ಕೊಂಡು ಹೊಸ ಲೀಡರ್ಗಳು ಉತ್ಪತ್ತಿ ಮಾಡ್ಕೋಬೇಕು. ಇವ್ರಿಗೆಲ್ಲ ಕಂತ ದುಡ್ಡು ಜಾಸ್ತಿ ಹೋಯ್ತು, ಲೀಡರ್ಗಳು ದುಡ್ಡು ಜಾಸ್ತಿ ಆಯ್ತು, ಬಡವ್ರ ಬಗ್ಗೆ ನೋಡ್ದೆ ಹೋದ್ರು. ಸಾಹೇಬ್ರು 1 ಲಕ್ಷ ಬಿಟ್ರೆ ಜನ ಕೊಡೋದು 5,000 ಕೊಡ್ತಾರೆ ಅಷ್ಟೇ. ಇವರು 10,000 ಕೊಡ್ತಾರೆ ಅಷ್ಟೇ. ಜನ ಅದಕ್ಕೆ ಏನ್ ಮಾಡಿದ್ರು? ಜನಕ್ಕೆ ಬೇಜಾರಾಯ್ತು, ಕೈ ಬರಲ್ಲ. ಸೂರ್ಯನ ಮೇಲೆ ಭಾರಿ ಅಭಿಮಾನ ಇತ್ತು, DK ಸೂರ್ಯ ಅಭಿಮಾನ ಇತ್ತು. ಸೂರ್ಯ ಕಾರಣ ಲೀಡರ್ಗಳನ್ನೇ, ಲೀಡರ್ನೇ ಕಾರಣ. ಸ್ವಾಮಿ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ನಮ್ ಭೂತ ಕಾಂಗ್ರೆಸ್ ಲೀಡ್ ಬರ್ದವ್ರೆ, ನಮ್ಮೂರ್ ಕೆರೆ ಮೇಲೆ ದುಡ್ಡು ಕೊಡೋದನ್ನ ಏನೋ ಅನುದಾನ ಮತ್ತೆ 2,000 ರೂಪಾಯಿ ಇದು ಕರೆಂಟ್ ಬಿಲ್ ನಿಲ್ಸ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು. ಫೋನ್ದಲ್ಲಿ ಲೋಕಲ್ ಅವರು ಇವ್ರು ಮನೆ ಕೊಟ್ಟಾರ ದುಡ್ಡ, ನಮ್ಗೆ ಎದುರಿಸೋ ಜನಗಳು ಅಂತ ಹೇಳವ್ರೆ. ಯಾರು ಮನೆ ಕೊಡ್ತಾ ಇದ್ರೆ ಇಲ್ವಲ್ಲ, ಸರ್ಕಾರ ದುಡ್ಡು ಅಧಿಕಾರಿಗಳು ಸ್ಯಾಂಕ್ಷನ್ ಮಾಡಿ ಬರೋದು ಬಡವ್ರ ಬಗ್ಗೆ ಇಲ್ಲ ಅಂತ ಅಲ್ಲ. ಏನ್ ಸಮಯ ಅದ್ ನಿನ್ ಕಡೆ ಇವ್ರ ಯಾರು ನೋಡಿ. ಇನ್ನು ಇದರಿಂದ ಸುರೇಶ್ ಅವರು ಇದೇ ಕಾರಣ. ಅಲ್ಲ, ಈ ಬಗ್ಗೆ ನೀವೇನಾದ್ರೂ ಗಮನ ತಗೊಂಡು ಹೋಗಿದ್ದೀರಾ ಅಂತ? ಸುರೇಶ್ ಅವ್ರದ್ದು ಇರ್ಬೋದು ಅಥವಾ ಇಲ್ಲ
ಓಕೆ ಅಣ್ಣ ಹೇಳಿ, ಏನು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ಬೇಕಂತ? ಆಗ್ಬೇಕು, ನಮಗೆ ಸಂತೋಷ. ಯಾಕಂದ್ರೆ ನಮ್ಮ ಕ್ಷೇತ್ರದ ಒಬ್ಬ MLA ಮುಖ್ಯಮಂತ್ರಿ ಇರ್ತಾರೆ, ನಮ್ಗೊಂದು ಹೆಮ್ಮೆ. ಆಗ್ಲೇಬೇಕು. ಮುಂದೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಯ್ತವೆ. ಈಗಲೂ ಅವರು ಹೊಸರಿ ನೀರಾವರಿ ಮಂತ್ರಿ ಇಂಧನ ಸಚಿವರಾಗಿದ್ದಾಗ ಒಳ್ಳೆ ಟ್ರಾನ್ಸ್ಫರ್ಗಳು ಹಾಕಿಸೋರು, ರೈತರಿಗೆ ಒಳ್ಳೆ ಅನುಕೂಲ ಆಯಿತು. ಕರೆಂಟದ ಅಭಾವ ಆಯಿತು. ಈಗ ಎಲ್ಲ ಒಂಥರ ಅನುಕೂಲ ಆಯಿತು. ಇನ್ನು ಮುಂದೆ ಅವರು ಮುಖ್ಯಮಂತ್ರಿ ಆದರೆ ಇನ್ನು ನಮ್ಮ ತಾಲೂಕು ಅಭಿವೃದ್ಧಿ ಆಯ್ತದೆ, ಒಂದು ದೊಡ್ಡ ಮಟ್ಟದಲ್ಲಿ ಆಯ್ತದೆ ಅನ್ನೋದು ಒಂದು ಕನಸು ನಮಗೆ. ಸಾಲಕ್ಕೆ ನಮ್ಮ ಒಕ್ಕಲಿಗರು, ನಮ್ಮ ಜಾತಿ ಆದರೆ ನಮಗೊಂದು ಹೆಮ್ಮೆ. ಹೌದು. ಯಜಮಾನ್ರೆ, ನೀವು ಹೇಳ್ತಿದ್ರಿ ಏನು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಹೇಳಿ. ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ನಮ್ ಡಿ ಕೆ ಸಾಹೇಬ್ರೆ ಕಾರಣ. ಸಿದ್ದರಾಮಯ್ಯನಲ್ಲ, ಇನ್ನೊಬ್ರು ಅಲ್ಲ. ಸಿದ್ದರಾಮಯ್ಯ ಮುಂದೆ 5 ವರ್ಷ ಮಂತ್ರಿ ಆಗಿದ್ದ. ಯಾಕೆ ಬಿಡ್ಲ ಸಿದ್ದರಾಮಯ್ಯ ನಮ್ಮ ಸಾಹೇಬ್ರ ಮಂತ್ರಿನ? ಸಿದ್ದರಾಮಯ್ಯ ಮಂತ್ರಿ ನಮ್ಮ ಸಾಹೇಬ್ರೆ ಕಾರಣ. ನಮ್ಮ ಸಾಹೇಬ್ರು ಇಲ್ದ ಹೋಗಿದ್ರೆ ಸಿದ್ದರಾಮಯ್ಯ ಅವ್ರ ಮನುಷ್ಯ ಹಾಕಿಲ್ಲ. ಕಾರಣ ಯಾರು? ನಮ್ಮ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಬಿಡ್ಲ ಅವ್ರಿಗೆ? ಅವರು ಅಪ್ಪ ನಾನು ಮುಂದೆ ಆಗಿದ್ದೀನಪ್ಪ, ನೀನು ಮಾಡಯ್ಯ ಬಿಡ್ಬೇಕಾಯ್ತು. ಯಾಕೆ ಬಿಡ್ಲ ಅವರು? ಯಾಕೆ ಬಿಡ್ಲ ಸ್ವಾಮಿ ಅವರು? ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಗುವಂತ ಅವಕಾಶ ಇದೆ, ಆದ್ರೆ ಇನ್ನು ಮೊದ್ಲು ಮಾತಾಡಿರೋ ಪ್ರಕಾರ 2.5 ವರ್ಷ ಅನ್ನುವಂಥದ್ದು. ಆದ್ರೆ ಈಗ ಈಗ 1 ವರ್ಷ ಕಳೆದಿದೆ ಸರ್ಕಾರದ್ದು, ಇನ್ನು 1.5 ವರ್ಷ ಬಾಕಿ ಇದೆ. ಸೊ ಆ 1.5 ವರ್ಷ ಮುಗಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರು CM ಆಗ್ಲಿ ಅಂತಾನೆ, ಅದಕ್ಕಿಂತ ಮುಂಚೆನೆ ಆಗ್ಲಿ ಅಂತ? 1 ವರ್ಷ ಬೇಡ, ಈ ನೆಕ್ಸ್ಟೇ ಆಗ್ಬೇಕು ಅವರು. ಈಗಲೇ ಆಗ್ಬೇಕು. ಇವಾಗ ಆದ್ರೆ ನಮ್ಮ ಕರ್ನಾಟಕ ಕ್ಷೇತ್ರಕ್ಕ ಒಂದು ಒಳ್ಳೆ ಕೆಲಸ ಆಯ್ತದೆ. ಇವ್ರ ಕೈಲಾಗಲ್ಲ ಬಿಡಿ, ಸಿದ್ದರಾಮಯ್ಯ ಕೈಲಾಗಲ್ಲ. ನಮ್ಮ ಡಿ ಕೆ ಸಾಹೇಬ್ರಿಗೆ ಇಡೀ ಇದರಲ್ಲಿ ಯಾವ್ದು ಮಂತ್ರಿ ಮಂಡಲದಲ್ಲಿ ನಂಬರ್ 1 ಅವರು. ಯಾರು? ನಮ್ಮ ಡಿ ಕೆ ಸಾಹೇಬರು. ಇವ್ರು ಸಿದ್ದರಾಮಯ್ಯ ಆಗಲ್ಲ ಬಿಡಿ. ಇವ್ರು ಏನು ಗೊತ್ತೇ, ಇವರು ಸಾಬ್ರಿಗೆ ಅವ್ರಿಗೆ ಪಕ್ಷ ಮಾಡ್ತಾವ್ರೆ, ನಮ್ಮ ಜನ ಮಾಡ್ತಾ ಇಲ್ಲ. ಈ ಸಾಬ್ರು ಕೊಟ್ಟ ಸ್ವಾಮಿ ಎಷ್ಟು ಕೊಟ್ಟಿದ್ರು ಸಾಬ್ರ ದುಡ್ಡು? 13,000 ಲಕ್ಷ ಕೋಟಿ ಕೊಟ್ಟವ್ರೆ ಬರೀ ಸಾಬ್ರಿಗೆ ಮಾತ್ರ. ನಮ್ಗೆ ಕೊಡ್ಲಿ ಯಾಕೆ ಕೊಡಲಿಲ್ಲ ಸ್ವಾಮಿ? ನಮಗೆ ಕೊಡಲಿಲ್ಲ. ರೈತರುಗಳಿಗೆ ನೋಡಿ, ಕನಕಪುರದಲ್ಲಿ ರೇಷ್ಮೆ ಮಾರ್ಕೆಟ್, ರೇಷ್ಮೆ ಇದ್ದಿತ್ತು ಗೌರ್ಮೆಂಟು, ಅದು ಮುಚ್ಬಿಟ್ರು. ಈಗ ರೇಷ್ಮೆ ಗೂಡು ನಮಗೆ ಅಲ್ಲ. ರೇಷ್ಮೆ ಗೂಡಿನಲ್ಲಿ ರೈತರಿಗೆ ತಲೆ ಮೇಲೆ ಸಾಲ ಬಂದು ಹೊರತು ಆದಾಯ ಇಲ್ಲ. ಆದ್ರೆ ರೈತರು ಏನಪ್ಪ ಅಂದ್ರೆ ಹೊಟ್ಟೆ ಬಾಳ ಮಾಡ್ಬೇಕಲ್ರ, ಮಾಡ್ತಾವ್ರೆ ಅಷ್ಟೇ. ಇಲ್ಲಿ ಮಳೆ ಇಲ್ಲ, ಆಕಾಶ ಮಳೆ ಇಲ್ಲ. ಅದೇ ನಮ್ಮ ಡಿ ಕೆ ಶಿವಕುಮಾರ್ CM ಆದ್ರೆ ಪಕ್ಕ ಕರ್ನಾಟಕ ಬದಲಾಯ್ತದೆ, ಪಕ್ಕ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಾರು ಮಾಡ್ತಾರೆ, ಒಬ್ರು ಬಿಟ್ಟು ಒಬ್ಬರು ಅಂತಲ್ಲ. ಎಷ್ಟು ಜಾತಿ ಜನ ಅವ್ರೆ ಎಲ್ಲಕ್ಕೂ ಸಹಾಯ ಮಾಡ್ತಾರೆ. ನೀವೇನ್ ಹೇಳ್ತೀರಾ ಅಂದ್ರೆ ಈಗ 1.5 ವರ್ಷ ಬಾಕಿ ಇದೆ ಅವ್ನ ಮಾತಿನ ಪ್ರಕಾರ, ಆ 1.5 ವರ್ಷ ಮುಗಿಬೇಕಾ ಅಥವಾ ಈಗಲೇ CM ಆಗ್ಬೇಕಾ? ಈಗಲೇ ಕೊಟ್ರೆ ಚಂದ. ನಮಗೆ 1 ವರ್ಷಕ್ಕಿಂತ ಈಗಲೇ ಕೊಟ್ರೆ ಇನ್ನೂ ಚಂದ, ಅನುಕೂಲ ಆಯ್ತದೆ. ಇನ್ನ 1 ವರ್ಷ ಅಂದ್ರೆ ಲಾಂಗ್ ಆಯ್ತದೆ. ಅಷ್ಟೊತ್ತಿಗೆ ಏನೇನು ಕ್ರಿಮಿನಲ್ ಮೈಂಡ್ ಮಾಡಿ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈಗ ತಕ್ಷಣಕ್ಕೆ ಅದನ್ನ ಜಾರಿ ತಂದ್ಬಿಟ್ಟು ಅವ್ರನ್ನ CM ಮಾಡ್ಕೊಬಿಟ್ರೆ ಒಂದು ಅನುಕೂಲ ಚೆನ್ನಾಗಿರುತ್ತೆ. ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಸಿದ್ದರಾಮಯ್ಯ ಸರ್ ಮುಂದೆ ಆಗವ್ರೆ, ಅವ್ರು ಸಾಕು, ಅವ್ರಿಗೆ. ಸಿದ್ದರಾಮಯ್ಯ ಸಾಹೇಬ್ಗಿನ್ನ ನಮ್ಮ ಡಿ ಕೆ ಸಾಹೇಬ್ರು ತಲೆ ಮೇನ್ ಚೆನ್ನಾಗದೆ. ಅವ್ರಿಗಿನ್ನ ಹೆಚ್ಚಾಗಿ ರಾಜಕೀಯ ಆಡ್ತಾರೆ, ಜಂಬ ಅಲ್ಲ, ಒಳ್ಳೆ ರಾಜಕೀಯ ಮಾಡ್ತಾರೆ. ಇವ್ರು ಒಳ್ಳೆ ರಾಜಕೀಯ ಮಾಡಿ ನೆಕ್ಸ್ಟ್ ಇವರು ಬರೋ ಎಲೆಕ್ಷನ್ಗಳಲ್ಲಿ ಯಾರು ಕ್ಯಾನ್ವಸ್ ಮಾಡೋಂಗೆ ಸೂರ ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಸೋಲೆ ಯಾವತ್ತುವೆ ಎದುರ್ಸ್ಕೊಂಡು ಸೋಲೆ ಅವ್ರಿಗೆ ಕೆಟ್ಟ ಬಿಡ್ತಿಲ್ಲ. ಎಸ್ ಸರ್, ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕಾ? ಡಿ ಕೆ ಶಿವಕುಮಾರ್ CM ಆಗ್ಬೇಕು ಸರ್. ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಕೆರೆಗಳು ಒಂದು ತೊಟ್ಟು ನೀರಿಲ್ಲ, ಭಾರಿ ಬರ ಬಂದದೆ. ಈ ರೋಡು ಮೊದಲು ಕನಕಪುರದಿಂದ ರಾಮನಗರ ದೊಡ್ಡ ರೋಡ್ ಮಾಡಿಕೊಡ್ಬೇಕು. ಫುಲ್ ಆಕ್ಸಿಡೆಂಟ್ ಆಯ್ತಾ ಸರ್, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಯ್ತಾವೆ. ನಾವು ಕೇಳ್ಕೊಳ್ಳೋದು ಅಷ್ಟೇ ಸರ್, CM ಆಗಲಿ, ಈಗಲೇ CM ಕೊಟ್ಟರು ಭಾರಿ ಒಳ್ಳೇದು. ಆದರೆ ಕೆರೆಗಳು ನೀರಿಲ್ಲ, ಎಲ್ಲೂ ಒಂದು ತೊಟ್ಟು ನೀರಿಲ್ಲ. ಈ ಹೊಳೆಯಲ್ಲಿ ಮಾತ್ರ ನೀರದೆ. ನಮ್ಗೆ ಎಲ್ಲಿ ಕೆರೆ, ಯಾವ ಕೆರೆಯಲ್ಲಿ ನೀರು ಕುಡಿದ್ರು ಬೋರ್ ಹಾಕಿಸಿ ಜನ ಸಾಲಗಾರಾಗಿ ಸಾಯ್ತಾವ್ರೆ ಹೊರ್ತು ಕೆರೆಗಳಲ್ಲಿ ನೀರು ಬಿಡಿಸ್ಕೊಳ್ಬೇಕು. ಇದೊಂದು ಕೇಳ್ಕೊತಾ ಇದ್ದೀನಿ ಸರ್. ನಾವು ನಮ್ಮ ಕಣ್ಣೇ ನೀರು ಬರ್ತದೆ ಸರ್. ಕೆರೆಗಳು ಯಾವ ಕೆರೆಗೆ ಹೋದ್ರು ನೀರಿಲ್ಲ. ಈಗ ಅದೇ ಯೋಗೇಶು ಚನ್ನಪಣ್ಣ ತಾರೀಕಲ್ಲಿ ಬರೀ ನೀರು ಅಂತಾರೆ, ಚೆನ್ನಾಗಿ ಓಡ್ತಾವೆ. 1000 ಅಡಿ ಕೊಡ್ಸ್ತು ನೀರಿಲ್ಲ ನಮ್ಗೆ. ಯಾವ ಕೆರೆಗೆ ಹೋಗಾರ ನೀರಿಲ್ಲ, ಕುಡ್ಸ್ಕೊಂಡು ಮನೆ ಓಡ್ ಬರ್ಬೇಕು, ಅಲ್ಲಿಂದ ಕಾಡಿಂದ ಓಡ್ ಬರ್ಬೇಕು. ದನ ನೀರು ಕುಡಿಸ್ಬೇಕು ಅಂದ್ರೆ ಕೆರೆಗಳು ನೀರು ತುಂಬಿದ್ರೆ ಸ್ವಲ್ಪ ನೀರು. ಡಿ ಕೆ ನಾವು ಅದಕ್ಕೆ ಜೈ ಅಂತೀವಿ. ಮಧ್ಯದವರು ಸರಿ ಇಲ್ಲ, ಮಧ್ಯದವರು ಒಳಂತ್ರ ಅವ್ರು ಕರೆಕ್ಟಾಗಿ ಅವ್ರೆ, ಮಧ್ಯದವರೆಲ್ಲ ಇದಾಯ್ತವ್ರೆ. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕು ಅಂದ್ರಲ್ಲ,
ಶಾಸಕರಾಗಿ ಕನಕಪುರಕ್ಕೆ ಕೆಲಸ ಮಾಡಿದಾರ? ಅವ್ರ ಕಡೆಯಿಂದ ಅಭಿವೃದ್ಧಿ ಕೆಲಸಗಳಾಗಿದ್ಯಾ? ಸರ್ ಸುಮಾರು ಕೆಲಸ ಆಗವ ಸರ್. ನಮ್ ಕನಕಪುರ ಮಾತ್ರ ಬಾರಿ ಮುಂದರಿತಾ ಇದೆ. ರಾಮನಗಿಂತ ಕನಕಪುರನೇ ಚೆನ್ನಾಗಿ ಮುಂದರಿತಾ ಇದೆ. ಇನ್ನ ಮುಂದರಿಬೇಕು. ಮಕ್ಳಿಗೆ ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಅವೆಲ್ಲ ಸೌಲಭ್ಯ ಕೊಡ್ಬೇಕು. 2,000 ರೂಪಾಯಿ ಕೊಡೋದು ಹೆಚ್ಚಾರಿಕೆ ಅಲ್ಲ. ಹಳ್ಳಿಗಳಲ್ಲಿ ಇದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಮಾಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಈಗ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವ್ರು ಆಯ್ಕೆ ಆಗ್ಲಿ ಅಂದ್ರೆ, ಆದ್ರೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಏನು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸೋತಿದ್ದು, ಅಂದ್ರೆ ಸಹೋದರನನ್ನೇ ಅಂದ್ರೆ ತಮ್ಮನನ್ನೇ ಗೆಲ್ಸ್ಕೊಳಕ್ ಆಗಿಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಸುರೇಶ್ ಅವ್ರ ಸೋಲಿನ ಬಗ್ಗೆ? ಸರ್ ಸುರೇಶ್ ಸರ್ ಗ್ಯಾರಂಟಿ ಗೆಲ್ತಾರೆ. ಇನ್ಮೇಲೆ ಈ ಸತ ಏನೋ ಸೋತೋದ್ರು, ಇನ್ಮೇಲೆ ಗೆದ್ದೆ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಕಾರಣ ಇಲ್ಲಿ ಸುರೇಶ್ ಸೋಲ್ಬೇಕಾದ್ರೆ ಸೋಲಕ್ಕೆ. ಯಾಕೆ ಸುರೇಶ್ ಗೆದ್ರೆ ಇಲ್ಲಿ ಸಿಎಂ ಗೆ ಫೈಟ್ ಮಾಡ್ತಾರೆ, ಸಿಎಂ ಫೈಟ್ ಮಾಡ್ತಾರೆ, ವಕೀಲರೆಲ್ಲ ಒಂದಾಯ್ತಾರೆ. ಈಗ ಲಾಸ್ಟ್ ಅಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಫೈಟ್ ಮಾಡಿದವರು ಅಸೆಂಬ್ಲಿಲಿ ಸುರೇಶ್ MP ಸುರೇಶ್ ಡಿ ಕೆ ಸುರೇಶ್ ಅವರು. ಆಯ್ದಿಗೆ ಇಲ್ಲಿ ಗೆದ್ರೆ ಇನ್ನ ಈಗ ಮೆಜಾರಿಟಿ ಬಂದೇ ಬರ್ತದೆ. ಈ ವಿರೋಧ ಪಕ್ಷ ಆಗವ್ರೆ. ಇನ್ನು ಅಲ್ಲಿ ಫೈಟ್ ಮಾಡ್ತಾರೆ, ನಾನು ಸೀಟ್ ಕೊಡಬೇಕಾಯ್ತು ಅಂದ್ಬಿಟ್ಟು ಜಮೀರ್ ಅಹಮದ್ ಸಿದ್ದರಾಮಯ್ಯ ಇವರಿಬ್ಬರೇ ಸೇರ್ಕೊಂಡು ಒಳ್ಳೆ ದುಡ್ಡು ಕೊಟ್ಟು ಸೋಲ್ಸವ್ರೆ. ಇಡೀ ನಮ್ಮ ಜಿಲ್ಲೆಗೆಲ್ಲ ದುಡ್ಡು ಹಂಚವ್ರೆ. ನಿಮ್ಗೆ ಗೊತ್ತಾ ಅನ್ಬೋದು. ಕೊಟ್ಟಿರೋ 700 ಹೇಳ್ತಾರೆ ಅಷ್ಟೇ. ದುಡ್ಡು ಕೊಟ್ಟಿದ್ದಾರೆ, ಸೋಲ್ಸವ್ರೆ ಅಂತಾರೆ. ಕನಕಪುರಕ್ಕೂ ಆ ತರದ್ದು ಏನಾದ್ರು ದುಡ್ಡು ಬಂದಿದೆ ಅಂತ ನಿಮ್ಗೆ ಅನ್ಸುತ್ತಾ? ಕನಕಪುರಕ್ಕೆ ಬಂದಿದೆ, ರಾಮನಗರಕ್ಕೆ ಬಂದಿದೆ, ಚನ್ನಪಟ್ಟಣಕ್ಕೆ ಬಂದಿದೆ, ಇಡೀ ನಮ್ಮ ಜಿಲ್ಲೆಗೆ ಬಂದೈತೆ. ಕನಕಪುರದವ್ರು ಲೀಡ್ ಕೊಟ್ರಲ್ಲ, ಆದ್ರೂ ಕೂಡ ಡಿ ಕೆ ಸುರೇಶ್ 1,25,000 ಅಡಿಯಲ್ಲಿ ಬರೀ 20,000 ಅಡಿಯಲ್ಲಿ ಖಂಡಿತ 1,80,000 ಹೊಡೆದವರಲ್ಲ, 40,000 ಡಬಲ್ ಹೊಡಿಲಿಲ್ವೇ? ದುಡ್ಡು ಕೊಟ್ರು ಓಟ್ ಮಾಡೋದು. ಮುಸ್ಲಿಮ್ ಜಾಸ್ತಿ ಓಟ್ ಆಗ್ಲಿಲ್ಲ. ರಾಮನಗರಲ್ಲಿ ಹೋದ್ಸತಿ 12,000 ಲೀಡ್ ಬಂದಿತ್ತು ಕಾಂಗ್ರೆಸ್ಗೆ. ಈ ಸತಿ ಬರೀ 145 ಬಂದಿದೆ ಇಡೀ ತಾಲೂಕಿಗೆ. ನಮ್ಮ ತಾಲೂಕಲ್ಲಿ 125, 1,25,000 ಬಂದಿತ್ತು ಲೀಡು. ಈ ಸತಿ 24,000 ಲೀಡ್ ಬಂದೈತೆ. ಹೆಂಗಾಯ್ತು? ದುಡ್ಡು ಹೊಡೆದ್ರು. ಅವರೇ ಮುಸಲ್ಮಾನೆಲ್ಲ ಅದುಮಿದ್ರು. ಸಿದ್ದರಾಮಯ್ಯನವರು ಅವ್ರ ಕಡೆ ಕ್ಯಾಟಗರಿಗೆಲ್ಲ ಡೌನ್ ಮಾಡಿಸಿದ್ರು. ಇಲ್ಲಿ ಒಕ್ಕಲವರು ಬೆಳೆದ್ಬಿಡ್ತಾರೆ. ಒಕ್ಕಲವರು ಬೆಳೆದ್ಬಿಟ್ರೆ ನಮ್ಗೆ ಮುಂದೆ ಅಭಿವೃದ್ಧಿ ಮಾಡೋ ಬೆಳೆಗಾಲ ನಾವು ಅಂದ್ಬಿಟ್ಟು ಒಕ್ಕಲರು ತುಳಿತಾವ್ರೆ ಅಷ್ಟೇ. ಹಾಗಿದ್ರೆ ಏನು ಬಿಜೆಪಿ JDS ಒಂದಾಗಿರೋದು ಈ ಚುನಾವಣೆಯಲ್ಲಿ ಅದು ಕಾರಣ ಅಲ್ವಾ ಡಿ ಕೆ ಸುರೇಶ್ ಅವ್ರ ಸೋಲಕ್ಕೆ? ಬಿಜೆಪಿ JDS ಅದು ಕಾರಣ ಇದೆ, ಇಲ್ಲ ಅಂತಲ್ಲ. ಅದು ವ್ಯಕ್ತಿ ಮೇಲೆ ಡಾಕ್ಟರ್ ಅಂತ ಹೈಲೈಟ್ ಆಯ್ತು. ಟಿವಿ ಅವು ಡಾಕ್ಟರ್ ಅಂತ ಹೈಲೈಟ್ ಮಾಡಿದ್ರು. ಇದ್ರ ಮೇಲೆ ಜನ ಏನ್ ಮಾಡಿ ಡಾಕ್ಟರ್ ಅಂತ ಓಟ್ ಹಾಕಿದ್ರು. ಆದ್ರೂ ಡಾಕ್ಟರ್ ಗೆದ್ದು ಒಳ್ಳೇದಿಲ್ಲ ಅಂತಲ್ಲ, ಆದ್ರೆ ಡಿ ಕೆ ಸುರೇಶ್ ಗೆಲ್ಬೇಕಾಗಿತ್ತು. ಯಾಕೆ ಸುರೇಶ್ ಅವರು ಕೆಲಸಗಳನ್ನು ಮಾಡಿಸ್ತಿದ್ರ ಸಂಸದರಾಗಿದ್ದ ಕಾರಣ? ಗೆಲ್ಬೇಕಾಗಿತ್ತು. ಗೆಲ್ಲದು. ಈ ರೋಡ್ಗಳಾಗವೆ, ನರೇಗಾ ತಂದರ ಅವರು ರೋಡ್ಗಳು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲೋ ಒಂದು ರೋಡ್ ಇದಾಕಿತ್ತಾಗಿಲ್ಲ. 3 ಬಾರಿ ಸಂಸದರು ಅಂದ್ರೆ ಎರಡು ಬಾರಿ ಪೂರ್ಣಾವಧಿಗೆ ಸಂಸದರಾದಂತವ್ರು. ಸೊ ಅವ್ರ ಕಡೆಯಿಂದ ನಿರೀಕ್ಷೆ ಮಟ್ಟದಲ್ಲಿ ಕೆಲಸಗಳಾಗಿದೆಯಾ? ಕೆಲಸಗಳಾಗಿದೆ. ಈ ರಾಮನಗರದಿಂದ ಅಪ್ ಟು ಕನಕಪುರವರೆಗೆ 5-6 ಸೇತುವೆ ಆಗಿದೆ. ಹಳೆ ತಾರಡಕ್ಕೆ ಜನ ತಾರಡಕ್ಕೆ ಮಳೆ ಕಟ್ಕೊತಾ ಇತ್ತು. ಒಳ್ಳೆ ಅರ್ಕಾವತಿ ನದಿ ಕಡೆ ಜನ ಓಡಾಡಕ್ಕಾಯ್ತಾರಲ್ಲ. 10 ಕಿಲೋಮೀಟರ್ ಆ ಕಡೆ, 10 ಕಿಲೋಮೀಟರ್ ಈ ಕಡೆ, 15 ಕಿಲೋಮೀಟರ್ ಹೋಗಿ ಬಳಸಿ ಬರ್ಬೇಕು ಜನ. ಈಗ 2 ಕಿಲೋಮೀಟರ್ 1 ಕಿಲೋಮೀಟರ್ಗೆಲ್ಲ ಬ್ರಿಡ್ಜ್ ಮಾಡಿಸಿದ್ದಾರೆ. ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಸುರೇಶ್ ಅವರು. ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿಸಿದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಗೆಲ್ಬೇಕಾಗಿತ್ತು. ಏನೋ ದೇವ್ರ ಕೃಪೆ, ಜನ ಒಳ್ಳೆಯವರು ಅಂತ ಡಾಕ್ಟರ್ ಓಟ್ ಹಾಕಿದ್ರೆ ಇನ್ನು ನೆಕ್ಸ್ಟ್ ಅವ್ರು ಗೆಲ್ತಾರೆ ಇರ್ತದೆ. ಮಾಡ್ತಾರೆ. ಸರಿ, ಹಾಗಿದ್ರೆ ಈಗ CM ಆಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ಬೇಕಂತ? ಶಿವಕುಮಾರ್ ಅವರು CM ಆದ್ರೆ ಒಳ್ಳೇದು. ಯಾಕೆಂದ್ರೆ ಅವರು ಈಗ ಒಕ್ಕಲಿಗರಲ್ಲಿ CM ಅಂತ ಯಾರಿಲ್ಲ. ದೇವೇಗೌಡರು, ಶಿವಕುಮಾರ್ ಸಾಹೇಬ್ ಬಿಟ್ಟರೆ ಇನ್ಯಾರು ಇಲ್ಲ. ಈ ಸತಿ ಓಟ್ ಹಾಕಿದ್ದ ಜನಗಳು ಡಿ ಕೆ ಶಿವಕುಮಾರ್ CM ಆಯ್ತೀನಿ ಅಂತ ಪ್ರಚಾರ ಮಾಡಿದಕ್ಕೇನೆ ಡಿ ಕೆ ಶಿವಕುಮಾರ್ ಸರ್ಕಾರ ಬಂದಿದ್ದು 135 ಸೀಟು. ಇಲ್ಲ 135 ಸೀಟ್ ಬರ್ತಾ ಇರಲಿಲ್ಲ. ಫುಲ್ ಪವರ್ ಎಲ್ಲ ಡಿ ಕೆ ಶಿವಕುಮಾರ್ ಇದೆ ನಮ್ಮ ರಾಜ್ಯದಲ್ಲಿ. ದುಡ್ಡು ಬಂಡವಾಳ ಹಾಕಿರೋರು ಅವ್ರೆ. ಎಲ್ಲಾ MLAಗಳಿಗೂ ದುಡ್ಡು ಕೊಟ್ಟಿದ್ದಾರೆ. ಸಾಲ ಮಾಡೋರು ಏನ್ ಮಾಡೋದು ಅದ್ ನಮ್ಗೆ ಗೊತ್ತಿಲ್ಲ. ಎಲ್ಲಾ ಕ್ಷೇತ್ರಕ್ಕೂ ದುಡ್ಡು ಕೊಟ್ಟವ್ರೆ. ಅವರೇ CM ಆಗಿರ್ತಾರೆ ಅಂದ್ಬಿಟ್ಟೇನೆ ಹೋದ್ಸತಿ ಕುಮಾರಸ್ವಾಮಿ CM ಆಯ್ತಾರೆ ಅಂತ ಓಟ್ ಕೊಟ್ರು ಜನ. ಈ ಸತಿ ಶಿವಕುಮಾರ್ ಆಗ್ತಾರೆ ಅಂದ್ರೆ ಏನೋ ಶಿವಕುಮಾರ್ ಆದಾನೆ ಅಂದ್ಬಿಟ್ಟು ಎಲ್ಲ ಜನ ಓಟ್ ಕೊಟ್ರು. ಆದ್ರೆ ಅವ್ರು ಮಾಡ್ಲಿಲ್ಲ. ಹೋದ್ಸತಿ ಏಕದಮ್ ಜನತಾದಳದಿಂದ ಬಂದ್ರು ಸಿದ್ದರಾಮಯ್ಯನವರು. ಏಕದಮ್ ಬಂದ ತಕ್ಷಣ CM ಕೊಟ್ರು. ಇವರು 40-50 ವರ್ಷದಿಂದ ಒಂದೇ ಪೈಸೆ ಅವ್ರೆ. ಇವ್ರಿಗೆ ಮಾನ್ಯತೆ ಇಲ್ಲ. ಈ ಸಾರಿ ಕೊಡ್ತಾರೆ. ಏನಾಗಲಿ, ಹೋದ್ಸತಿ ಸಿದ್ದರಾಮಯ್ಯನವರು ಈ ಸತಿ ನಮ್ಗೆ ಕೊಡ್ತಾರೆ ಅಂದ್ಬಿಟ್ಟು ಇವ್ರು ಫೈಟ್ ಮಾಡಿದ್ರು. ಈ ಸತಿನೂ ಕೊಡ್ಲಿಲ್ಲ. ಹಾಗಿದ್ರೆ ಏನು ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಕನಕಪುರದಲ್ಲಿ ಶಾಸಕರಾಗಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಅಭಿವೃದ್ಧಿ ಕಾರ್ಯಗಳು ಆಗಿದೆಯಾ ಅಂತ? ಆಗಿದೆ. ಅಭಿವೃದ್ಧಿ ಕೆಲಸಗಳಾಗಿದೆ, ಸಾಕಷ್ಟಾಗಿದೆ. ಹಿಂದೆ ಸ್ಟಾರ್ಟಿಂಗ್ ಮುಂದೆ ಸಿಂಧ್ಯಾ ಅವ್ರು ಮಾಡಿಸಿದ್ರು. ಸಿಂಧ್ಯಾ ಅವರು ಇದ್ದಾಗ ಅವರು ಸೋಲಿನ ಸಾಧನ ಅಂತ ಇದ್ರು. ಅವ್ರ ನಂತರ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಅವರು ಇವರು ತರ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಏನಾಯ್ತು, ತೊಂದರೆ ಏನಿಲ್ಲ. ಕೆಲಸ ಆದಷ್ಟು ಕೆಲಸ ಮಾಡ್ತಾವ್ರೆ. ಅಂದ್ರೆ ಸಿದ್ದರಾಮಯ್ಯ ನಮ್ಮ ಡಿ ಕೆ ಸಾಹೇಬರಿಗೆ CM ಕೊಡ್ತಾರೋ ಕೊಡೋದು ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ.
ಯಾಕೆಂದ್ರೆ ಇವರೆಲ್ಲ ಕುತಂತ್ರ ರಾಜಕಾರಣ. ಈಗ 3 DCM ಎತ್ಕೊಡ್ತಾರವ್ರು ಇವರೇ. 3 DCM ಆಗ್ಬೇಕು ಅಂತ ಈಗ DCM CM DCM ಇಬ್ರು ಒಂದು ಪವರ್ ಅಂತ ಕೊಟ್ಟಿದ್ದಾರೆ ಹೈಕಮಾಂಡ್ ಅಲ್ಲಿ. ಈಗ 3 DCM ಅಂತ 4 DCM ಆಯ್ತು, 3 DCM ಆಯ್ತಾರೆ. ಅವ್ರಿಗೆ ಒಂದು ಪವರ್ ಇಲ್ಲ, ಇವ್ರಿಗೆ ಒಂದು ಪವರ್ ಇಲ್ಲ. ಇನ್ನು DCM ಇದ್ಬಿಟ್ರೆ ಇನ್ನು ಚೀಫ್ ಮಿನಿಸ್ಟರ್ ಆಗಲ್ಲ. ಈಗ ಅವರು 3 ನಮ್ಮ ಕೆಟಗರಿ ಒಂದು ಕೊಡು, ಇವ್ರ ಕೆಟಗರಿ ಒಂದು ಕೊಡು, ಸಾಬರ್ಗೆ ಒಂದು ಕೊಡು, SC ST ಒಂದು ಕೊಡು, ಒಕ್ಕಲ್ಗೆ ಒಂದು ಕೊಡು ತೆಗಿತಾ ಇರ್ತಾರೆ. ಎಲ್ಲ 3 DCM ಏನ್ ಮಾಡೋದು, ಏನು ಕೆಲಸಗಳಾಗಲ್ಲ. ಆಯ್ದ್ರ ಮೇಲೆ ಇವ್ರನ್ನ CM ಇದಕ್ಕೆ ತುಳಿಬೇಕು ಅಂತ 3 DCM 4 DCM ಅಂತ ಮಾಡ್ತಾವ್ರೆ ಅಷ್ಟೇ. ಹಾಗಿದ್ರೆ ಈ 3 DCM 4 DCM ಇದು ಯಾವ್ದು ನಿಮ್ಗೆ ಅಂದ್ರೆ ಬೇಡ ಅಂತ ಹೇಳ್ತೀರಾ? ಒಂದೇ DCM ಇರ್ಲಿ ಅಂತಾರೆ, ಏನ್ ಹೇಳ್ತೀರಾ? ಒಬ್ಬನೇ DCM ಸಾಕು, ಒಬ್ಬ CM ಒಬ್ಬ DCM ಸಾಕು. ಅಧ್ಯಕ್ಷರು ಉಪಾಧ್ಯಕ್ಷರು ಸಾಕು. 100 ಜನ ಉಪಾಧ್ಯಕ್ಷರಲ್ಲ, 100 ಜನ ಉಪಾಧ್ಯಕ್ಷರು ಏನ್ ಮಾಡೋರು? ಮಾಡೋದು ಒಂದೇ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರೇ ಇರಬೇಕು.